ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೂಪರ್ ಸೂರ್ಯ. ಇಂಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ವ್ಲಾಗಿಂಗ್ ಆಗಿರಲಿ, ಕುಕಿಂಗ್ ಅಥವಾ ಟ್ರಾವೆಲಿಂಗ್, ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ನಮಗೆ ಬೇಕಾಗಿರುವಂಥದ್ದು ಒಂದು ಕ್ಯಾಮ್ರಾ ಇರುವಂತಹ ಫೋನ್. ಅದರಲ್ಲಿ 4G ನೆಟ್ ಅಥವಾ 3G ನೆಟ್ ಆದರೂ ಪರವಾಗಿಲ್ಲ. ಈಗ 3G ಯಾರು ಸುಮಾರು ಜನ ಯೂಸ್ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಬಟ್ ಅದೇ 4G ನೆಟ್ ಇರುವಂತಹ ಫೋನ್ ಮತ್ತು ಕ್ಯಾಮ್ರಾ ಇರುವಂತಹ ಫೋನ್ ಆಗಿರಬೇಕು, ಅಥವಾ ಕ್ಯಾಮ್ರಾ ಆಗಿರಲಿ. ಅದಾದಮೇಲೆ ಒಂದು ಮೈಕ್ ಬೇಕಾಗುತ್ತೆ, ಯಾಕೆಂದರೆ ಆಡಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸ್ಟೇಬಲ್ ವೀಡಿಯೋ. ಈಗ ನೀವು ನೋಡ್ತಿದಾರಲ್ಲ, ಈ ಥರ ಸ್ಟೇಬಲ್ ಫ್ರೇಮ್ ಮೂವ್ ಆಗ್ತಿರಬಾರ್ದು. ಈ ಥರ ಸ್ಟೇಬಲ್ ವೀಡಿಯೋ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಟ್ರೈಪಾಡ್ ಬೇಕಾಗುತ್ತೆ. ಆ ಟ್ರೈಪಾಡಲ್ಲಿ ಕೂಡ ತುಂಬ ವೆರೈಟಿ ಆಫ್ ಟ್ರೈಪಾಡ್ಸ್ ಇದ್ದಾವೆ. ಸ್ವಲ್ಪ ಕಡಿಮೆ ರೇಟಿಂದ ಹಿಡಿದು ತುಂಬ ಹೈ ಲೆವೆಲ್ ಟ್ರೈಪಾಡ್ಸ್ ಕೂಡ ಇದೆ. ಬಟ್ ಎಂಟ್ರಿ ಲೆವೆಲ್ ಒಂದು ಸ್ವಲ್ಪ ಯೂಸ್ ಮಾಡಬೇಕು ಅನ್ನೋದಾದರೆ, ಇದು ಒಂದು ಕಡಿಮೆ ರೇಟಿನ ಒಳ್ಳೆ ಟ್ರೈಪಾಡ್ ಇದೆ, ಗೊರಿಲ್ಲಾ ಪಾಡು. ಇದ್ರ ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ, ಸೊ ದಟ್ ನಮ್ಮ ಹೊಸ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ಈ ಒಂದು ಟ್ರೈಪಾಡ್ನ ಫಸ್ಟು ಅನ್ಬಾಕ್ಸಿಂಗ್ ಮಾಡೋಣ. ಈ ಒಂದು ಟ್ರೈಪಾಡಲ್ಲಿ ಏನೇನಿದೆ ಮತ್ತು ಈ ಟ್ರೈಪಾಡ್ ಹೇಗೆಲ್ಲ ಯೂಸ್ ಆಗುತ್ತೆ ನಿಮಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ನೀವು ಅನ್ಬಾಕ್ಸ್ ಮಾಡಿದ ಕೂಡಲೇ ನಿಮಗೆ ಒಂದು ಸೆಕ್ಷನ್ ಸಿಗುತ್ತೆ. ಇದರಲ್ಲಿ ಇದು ಮೊಬೈಲ್ ಹೋಲ್ಡರ್ ಮತ್ತು ಒಂದು ಬ್ಲೂಟೂತ್ ಡಿವೈಸ್ ಇದೆ. ಅದೇನು ಅಂತ ನೆಕ್ಸ್ಟ್ ಹೇಳ್ತೀನಿ. ಮೇಯ್ನ್ ನಮ್ಮ ಟ್ರೈಪಾಡ್ಗೆ ಬರೋದಾದರೆ, ಹಿಯರ್ ಈಸ್ ಅವರ್ ಟ್ರೈಪಾಡ್. ಇದು ನಮ್ಮ ಮೇಯ್ನ್ ಟ್ರೈಪಾಡ್. ಲೆಂತ್ ಆಫ್ ದಿಸ್ ಟ್ರೈಪಾಡ್ ಈಸ್ ಅರೌಂಡ್ 260 ನ್ಯಾನೋಮೀಟರ್. ಈ ಥರ ಫುಲ್ ಫೋಲ್ಡೆಡ್ ಆಗಿದ್ದಾಗ 260 ನ್ಯಾನೋಮೀಟರ್ ಇರುತ್ತೆ. ಮತ್ತು ನೀವು ಇದು ಲೆಗ್ಸ್ ಓಪನ್ ಮಾಡಿದಾಗ, ಈ ಥರ ಸ್ಟ್ಯಾಂಡಿಗೆ ಇಟ್ಟಿದಾಗ ಇದು 240 ನ್ಯಾನೋಮೀಟರ್ ಲೆಂತ್ ಬರುತ್ತೆ. ಅಂದರೆ ಸ್ವಲ್ಪ ಹೈಟ್ ಕಡಿಮೆ ಆಗುತ್ತೆ, ಬಟ್ ಅಷ್ಟೊಂದು ಕೂಡ ಕಡಿಮೆ ಆಗಲ್ಲ. ಆ್ಯಂಡ್ ಇದ್ರ ಬಿಲ್ಟ್ ಕ್ವಾಲಿಟಿ ನೋಡೋದಾದರೆ, ಇದು ಈ ವೈಟ್ ಕಾಣಿಸ್ತಿದೆಯಲ್ಲ, ಈ ವೈಟ್ ಎಲ್ಲ ಫುಲ್ ರಬ್ಬರ್. ಯಾಕೆ ಅಂತ ಅಂದರೆ, ನೀವು ಹೊರಗಡೆ ಎಲ್ಲಾದರೂ ಇದನ್ನು ಮೌಂಟ್ ಮಾಡಬೇಕಾದ್ರೆ ಗ್ರಿಪ್ ಬೇಕಾಗುತ್ತೆ. ಆ ಗ್ರಿಪ್ಪಿಗೋಸ್ಕರ ಅಂತ ಫುಲ್ ರಬ್ಬರ್ ಕೊಟ್ಟಿದ್ದಾರೆ, ರಬ್ಬರ್. ಆಮೇಲೆ ಇದನ್ನು ನೀವು ಯಾವ ಥರ ಬೇಕಾದರೂ ನೀವು ಇದನ್ನು ಫೋಲ್ಡ್ ಮಾಡ್ಬೋದು. ಇದು ಈ ಒಂದು ಟ್ರೈಪಾಡ್ನ ಅಡ್ವಾಂಟೇಜ್. ಅದಾದಮೇಲೆ ಇದರಲ್ಲಿ ಒಂದು ಸ್ಕ್ರೂ ಸಿಗುತ್ತೆ. ಆ ಸ್ಕ್ರೂನ ನೀವು, ಇಲ್ಲಿ ಒಂದು ಬಟನ್ ಇದೆ, ಆ ಬಟನ್ನ ಪ್ರೆಸ್ ಮಾಡೋ ಮುಖಾಂತರ ರಿಮೂವ್ ಕೂಡ ಮಾಡ್ಬೋದು. ರಿಮೂವ್ ಮಾಡಿದ್ಮೇಲೆ ಆ ಒಂದು ಸ್ಕ್ರೂನ ಈ ಒಂದು ಮೊಬೈಲ್ ಹೋಲ್ಡರ್ಗೆ ನೀವು ಆರಾಮಾಗಿ ಅಟ್ಯಾಚ್ ಮಾಡ್ಬೋದು. ಮೊಬೈಲ್ ಹೋಲ್ಡರಲ್ಲಿ 2 ಸ್ಲಾಟ್ಸ್ ಇದ್ದಾವೆ, ಒಂದು ಬಾಟಮಲ್ಲಿ ಇದೆ ಮತ್ತು ಇನ್ನೊಂದು ಸೆಂಟ್ರಲ್ ಇದೆ. ನೀವು ಪೋರ್ಟ್ರೇಟ್ ಶಾರ್ಟ್ಸ್ಗಳನ್ನಾದ್ರೂ ತೊಗೋಬೋದು, ಇಲ್ಲ ಅಂತಂದರೆ ಹಾರಿಜಾಂಟಲ್ ಶಾರ್ಟ್ಸ್ನಾದ್ರೂ ತೊಗೋಬೋದು ಅದರಲ್ಲಿ. ಹಾಗೆ ಈ ಒಂದು ಟ್ರೈಪಾಡ್ ಯಾಕೆ ಯೂಸ್ ಆಗುತ್ತೆ ತುಂಬ ಅನ್ನೋದಾದರೆ, ಔಟ್ಸೈಡ್ ನೀವು ಎಲ್ಲಾದರೂ ಹೋದಾಗ ಒಂದು ಮರ ಅಥವಾ ಯಾವುದಾದ್ರು ಪೋಲ್ಗೆ ಇದನ್ನು ಅಟ್ಯಾಚ್ ಕೂಡ ಮಾಡ್ಬೋದು. ಒಂದು ಟ್ರೈಪಾಡ್ ರಬ್ಬರೈಸ್ಡ್ ಮೆಟೀರಿಯಲ್ ಆಗಿರೋದ್ರಿಂದ ನೀವು ಮೌಂಟ್ ಮಾಡಿದಾಗ ಸ್ಲಿಪ್ ಆಗೋ ಚಾನ್ಸಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಅಷ್ಟು ಈಸಿಯಾಗಿ ಸ್ಲಿಪ್ ಆಗೋದಿಲ್ಲ. ಆಮೇಲೆ ಇದನ್ನು ನೀವು ರಫ್ ಸರ್ಫೇಸ್ಗಳಲ್ಲಿ ಕೂಡ ಇದನ್ನು ಆರಾಮಾಗಿ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಮೌಂಟ್ ಮಾಡಿ ಅದನ್ನು ನೀವು ಪ್ಲೇಸ್ ಮಾಡಿ ಒಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳನ್ನ ತಗೋಬೋದು ಆರಾಮಾಗಿ. ಮೇಲ್ಗಡೆ ನೋಡೋದಾದರೆ 2 ಇದರಲ್ಲಿ ಜಾಯಿಂಟ್ಸ್ ಇರುತ್ತೆ. ಆ 2 ಜಾಯಿಂಟ್ಸಲ್ಲಿ ನೀವು ಅದನ್ನು ಟಿಲ್ಟ್ ಮಾಡಿದರೆ 45 ಡಿಗ್ರಿವರೆಗೂ ಕೂಡ ಆ ಒಂದು ಹೆಡ್ಸ್ ಟಿಲ್ಟ್ ಆಗುತ್ತೆ. 45 ಡಿಗ್ರಿನೇ ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀವು ಟಿಲ್ಟ್ ಮಾಡೋಕ್ಕಾಗಲ್ಲ. ಟ್ರೈಪಾಡ್ನ ಯೂಸ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಾಡ್ಬೋದು. ಏಕೆಂತಂದರೆ ಇದರಲ್ಲಿ ನೀವು ಮೊಬೈಲ್ನ ಪೋರ್ಟ್ರೇಟ್ ಆಗಾದರೂ ಹಾಕ್ಬೋದು ಅಥವಾ ಹಾರಿಜಾಂಟಲ್ ಆಗಾದರೂ ಹಾಕ್ಬೋದು. 2 ಕಡೆ ಮೌಂಟ್ಸ್ ಇರೋದ್ರಿಂದ ನೀವು ಯಾವ ಥರ ಆದರೂ ಇದರಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಫೀಚರ್ ಇದೆ ಇದರಲ್ಲಿ, ನೀವು ಇಲ್ಲಿ ಮೇಲೆ ನೋಡ್ಬೋದು. ಇಲ್ಲಿ ಮೇಲೆ ಒಂದು ಸ್ಲಾಟ್ ಇದೆ. ಇದೇನಕ್ಕೆ ಅಂತಂದರೆ, ಎಕ್ಸ್ಟರ್ನಲ್ ಮೈಕ್ರೋಫೋನ್ನ ನೀವು, ಶಾರ್ಟ್ ಗನ್ ಮೈಕ್ರೋಫೋನ್ಸ್ ಬರ್ತವೆ, ವ್ಲಾಗರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತದು. ಶಾರ್ಟ್ ಗನ್ ಮೈಕ್ರೋಫೋನ್ಸ್ಗಳನ್ನ ಅಟ್ಯಾಚ್ ಮಾಡೋದಕ್ಕೆ ಈ ಒಂದು ಸ್ಲಾಟ್ ಇದೆ. ಸೊ ನಿಮ್ಮ ಫುಲ್ ವ್ಲಾಗಿಂಗ್ ಸೆಟಪ್ ಆಗಿಬಿಡುತ್ತೆ ಇದರಲ್ಲಿ. ದಿಸ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಡಿವೈಸ್, ಸಖತ್ ಇಂಟ್ರೆಸ್ಟಿಂಗ್ ಡಿವೈಸ್. ಮತ್ತು ಈ ಒಂದು ಡಿವೈಸಿಂದ ರಿಮೋಟಾಗಿ ನೀವು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಬೋದು ಮತ್ತು ವೀಡಿಯೋಗಳನ್ನ ರೆಕಾರ್ಡ್ ಮಾಡ್ಬೋದು. ಈ ಒಂದು ಡಿವೈಸಲ್ಲಿ ಹಿಂದೆ ಒಂದು ಬ್ಯಾಟ್ರಿ ಇದೆ, ಯು ಕ್ಯಾನ್ ಸಿ ಹಿಯರ್. ಈ ಒಂದು ಬ್ಯಾಟ್ರಿ ಇರುತ್ತೆ. ಈ ಬ್ಯಾಟ್ರಿ ಆರಾಮಾಗಿ ನಿಮಗೆ 6 ಮಂತ್ಸ್ವರೆಗೂ ಆರಾಮಾಗಿ ಬರುತ್ತೆ. ಬ್ಯಾಟ್ರಿ ಖಾಲಿ ಆದರೂ ಕೂಡ ನೀವು ಬೇರೆ ಬ್ಯಾಟ್ರಿ ಹಾಕೋಬೋದು. ಇದು ಸೀರಿಯಲ್ ನಂಬರ್ ಇದೆ, ಅದೇ ಸೀರಿಯಲ್ ನಂಬರ್ದು ಬ್ಯಾಟ್ರಿ ತೊಗೊಂಡ್ರೆ ನೀವು ಆರಾಮಾಗಿ ಇದನ್ನು ಮತ್ತೆ ಯೂಸ್ ಮಾಡ್ತಾ ಇರ್ಬೋದು. ಡಿವೈಸಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ನೀವು ಈ ಡಿವೈಸ್ನ ಆನ್ ಮಾಡಿಕೊಂಡು ನಿಮ್ಮ ಫೋನ್ನ ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೋಬೋದು. ಕನೆಕ್ಟ್ ಮಾಡ್ಕೊಬಿಟ್ಟು ಈ ಒಂದು ಬಟನ್ನ ಪ್ರೆಸ್ ಮಾಡಿದರೆ ಸಾಕು. iOS-ಗೆ ಬೇರೆ ಬಟನ್ ಇದೆ ಮತ್ತು ಆ್ಯಂಡ್ರಾಯ್ಡ್ಗೂ ಬಟನ್ ಇದೆ. ಈ ಒಂದು ಬಟನ್ನ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಅಥವಾ ನೀವು ವಿಡಿಯೋ ಏನಾದರೂ ಕ್ರಿಯೇಟ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಈಗ ಕಂಟೆಂಟ್ ಕ್ರಿಯೇಟರ್ ತುಂಬ ದೂರ ಕೂತಿರ್ತೀವಿ, ನೀವೀಗ ನಿಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಥವಾ ಸ್ಟಾಪ್ ಮಾಡಬೇಕು, ನೀವು ಎದ್ದೋಗಿ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ಇದನ್ನು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ವಿಡಿಯೋ ಸ್ಟಾಪ್ ಮತ್ತು ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ದ ಬೆಸ್ಟ್ ಫೀಚರ್ ಆಫ್ ದಿಸ್ ರಿಮೋಟ್. ಈ ಒಂದು ಟ್ರೈಪಾಡ್ ಯಾರ್ಯಾರಿಗೆ ಯೂಸ್ ಆಗ್ಬೋದು ಅಂತ ಅನ್ನೋದಾದರೆ, ವ್ಲಾಗರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಏಕೆ ಅಂತಂದರೆ ಈ ಒಂದು ಆ್ಯಂಗಲ್ ಇದೆಯಲ್ಲ, ಈ ಒಂದು ಆ್ಯಂಗಲ್ ಪರ್ಫೆಕ್ಟ್ ಫಾರ್ ವ್ಲಾಗರ್ಸ್.
ಸೊ ವ್ಲಾಗರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಒಂದು ಟ್ರೈಪಾಡ್ನ ನೀವು ಸುಮ್ಮನೆ ಒಂದು ಟೇಬಲ್ ಮೇಲೆ ಸ್ಟಡಿಯಾಗಿ ಇಟ್ಟು ಟೈಮ್ ಲ್ಯಾಪ್ಸ್ ತಗೋಬೇಕು ಅಂದರೂ ಆರಾಮಾಗಿ ತಗೋಬೋದು. ಅಥವಾ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದಾದರೆ ಬೆಸ್ಟ್, ನೀವೊಂದು ಟೇಬಲ್ ಇದ್ರೆ ಸಾಕು. ಆ ಟೇಬಲ್ ಮೇಲೆ ಈ ಒಂದು ಟ್ರೈಪಾಡ್ನ ಮೌಂಟ್ ಮಾಡಿ ಅದರಲ್ಲಿ ಮೊಬೈಲ್ ಇಟ್ಟಿದ್ರೆ ರಿಮೋಟ್ಲಿ ನೀವು ಈ ರಿಮೋಟ್ ಯೂಸ್ ಮಾಡಿಕೊಂಡು ತುಂಬ ದೂರದಿಂದ ಆರಾಮಾಗಿ ನಿಮ್ಮ ವೀಡಿಯೋನ ಸ್ಟಾರ್ಟ್ ಮಾಡ್ಬೋದು ಮತ್ತು ಹಾಗೆ ಸ್ಟಾಪ್ ಕೂಡ ಮಾಡ್ಬೋದು. ಸೊ ಈ ಒಂದು ಟ್ರೈಪಾಡ್ನ ಬೆಲೆ ಇಲ್ಲಿದೆ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಈ ಟ್ರೈಪಾಡ್ನ ಇವತ್ತಿನ ಬೆಲೆ. ನೆಕ್ಸ್ಟ್ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಇದು ಒಟ್ಟಿನಲ್ಲಿ ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ, ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಟ್ರೈಪಾಡ್ ಬಗ್ಗೆ ನಿಮಗೆ ಏನು ಒಪಿನಿಯನ್ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಈಗ ನಾನು ರಿಮೋಟ್ಲಿ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, 3, 2, 1 ಸ್ಟಾಪ್.